ಗೋಲ್ಡನ್ ಥಾಟ್ ಒಂದು ಬುಕ್ ಓದ್ತಾ ಇದ್ದೀನಿ ನಾನು. ಥಿಂಕ್ ಆ್ಯಂಡ್ ಗ್ರೋ ರಿಚ್. ಥಿಂಕ್ ಆ್ಯಂಡ್ ಗ್ರೋ ರಿಚ್. ಸರ್ ನೀವು ರಿಚ್ ಆಗ್ಬೇಕಂದ್ರೆ ಎಲ್ಲರಿಗೂ ಸರ್ ಶ್ರೀಮಂತ ಆಗ್ಬೇಕನ್ನೋ ಆಸೆ ಯಾರಿಗಿಲ್ಲ ಸರ್, ಎಲ್ಲರಿಗೂ ಐತಿ. ಹೌದಾ? ನಾವು ಶ್ರೀಮಂತರಾಗಬೇಕು, ಒಳ್ಳೆಯ ಜೀವನ ನಡೆಸಬೇಕು, ಘನತೆವೆತ್ತ ಜೀವನವನ್ನು ನಡೆಸ್ಬೇಕು. ಆದರೆ ರಿಚ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ರಿಚ್ ಆಗೋ ದಾರಿ ಬೇಕಲ್ಲ. ರಿಚ್ ಆಗ್ಬೇಕಂದ್ರೆ ಥಿಂಕ್ ಮಾಡ್ಬೇಕಂತ ಹೇಳ್ತಾರೆ ನಮ್ಮ ನೆಪೋಲಿಯನ್ ಹಿಲ್. ಇದು ಇಲ್ಲಿವರೆಗೆ ಜಗತ್ತಿನಾದ್ಯಂತ ಹೈಯೆಸ್ಟ್ ಸೇಲಿಂಗ್ ಬುಕ್ಸಲ್ಲಿ ಒಂದು. ಥಿಂಕ್ ಆ್ಯಂಡ್ ಗ್ರೋ ರಿಚ್. ಥಿಂಕ್ ಮಾಡಿರಿ. ಇಮ್ಯಾಜಿನೇಷನ್, ಪವರ್ ಆಫ್ ಇಮ್ಯಾಜಿನೇಷನ್. ಸಾಧ್ಯ ಇಲ್ಲ ಅನ್ನೋದನ್ನು ಇಮ್ಯಾಜಿನ್ ಮಾಡಿರಿ, ಅದನ್ನು ಸಾಧನೆ ಮಾಡಿ ಜನರ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದರೆ ನೀವು ರಿಚ್ ಆಗ್ತೀರಿ. ಸರ್ ಸುಮಾರು ವರ್ಷಗಳ ಹಿಂದೆ ರೈಟ್ ಸಹೋದರರು ಒಂದು ಲೋಹದ ಹಕ್ಕಿ ಒಳಗೆ ಕೂತ್ಕೊಂಡು ಹಾರಾಡಬಹುದು ಅಂತಂದಾಗ ಜನ ನಗಾಕತ್ತು. ಓಕೆ, ಸೊ ಲೋಹದಿಂದ ಮಾಡಿದಂಥ ಒಂದು ವಸ್ತುವಿನೊಳಗಡೆ ಮ್ಯಾಲೆಲ್ಲ ಹಾರಾಡಬಹುದು ಅಂದಾಗ ಜನ ನಗ್ತಿದ್ರು. ಆದರೆ ಇವತ್ತು ಆ ಜನ ನಗೋದಿಲ್ಲ. ಯಾಕಂದರೆ ಇವತ್ತೇನಾಗಿದೆಪ್ಪ ಅಂತಂದ್ರೆ ವಿಮಾನಗಳು ಬಂದುಬಿಟ್ಟವು. ವಿಮಾನಗಳು ಇಡೀ ಜಗತ್ತಿನ ಪ್ರಯಾಣದ ಕ್ಷೇತ್ರವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದ್ದವು. ಯಾರೂ ನಗೋದಿಲ್ಲ. ಅವತ್ತವರು ಇಮ್ಯಾಜಿನ್ ಮಾಡಿದ್ದಕ್ಕೆ ಇವತ್ತು ಜಗತ್ತು ವಿಮಾನದಲ್ಲಿ ಹತ್ತುತ್ತಾ ಇದೆ. ಕೆಲವು ಜನ ಥಿಂಕ್ ಮಾಡಿದರು, ನಾವು ಮನೆಯಲ್ಲೇ ಕೂತ್ಕೊಂಡು ಯಾಕೆಲ್ಲ ಸಾಧನೆ ಮಾಡಬಾರ್ದು, ಮನೆಯಾಗ ಕೂತ್ಕೊಂಡು ಇಡೀ ಜಗತ್ತು ಯಾಕೆ ಕನೆಕ್ಟ್ ಆಗಬಾರ್ದು ಅಂತೇಳಿ. ಆವಾಗ ಇಂಟರ್ನೆಟ್ ಬಂತು. ಇಂಟರ್ನೆಟ್ ಆಫ್ ಥಿಂಗ್. ಇದನ್ನು ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.0 ಅಂತ ಕರೀತೀವಿ. ಇಂಟರ್ನೆಟ್ ಈಸ್ ಟುಡೇ ಡಿಸ್ರಪ್ಟಿಂಗ್ ದ ಮಾರ್ಕೆಟ್. ಮಾರ್ಕೆಟನ್ನು ಸರ್ ಡಿಸ್ರಪ್ಟ್ ಮಾಡ್ತಾ ಇದೆ ಯಾವುದೂ ಇಂಟರ್ನೆಟ್. ಜಗತ್ತಿನ ಅತ್ಯಂತ ಬಲಾಢ್ಯ ಆಯುಧ ಇವತ್ತು ಯಾವುದಾದ್ರೂ ಇದ್ದರೆ ದಟ್ ಈಸ್ ಇಂಟರ್ನೆಟ್. ಇಂಟರ್ನೆಟ್ ಆಫ್ ಥಿಂಗ್ಸ್. ಎಲ್ಲ ಕಡೆ ಇಂಟರ್ನೆಟ್ ಬೇಕು ಸರ್. ಹೌದಾ? ಒಬ್ಬರು ಯಾರೋ ಹಂಗೆ ಮಾಡ್ಬೋದಲ್ಲ ಅಂತ ಇಮ್ಯಾಜಿನ್ ಮಾಡಿದ್ದಕ್ಕೆ ಇವತ್ತು ಜಗತ್ತು ಬದಲಾವಣೆ ಆಗಕತ್ತೆ. ಅದನ್ನು ಕಂಡು ಹಿಡಿದವನು ಸರ್ ಶ್ರೀಮಂತ ಆಗಿ ಹೋದ. ಅದಕ್ಕೆ ಥಿಂಕ್ ಆ್ಯಂಡ್ ಗ್ರೋ ರಿಚ್. ಥಿಂಕ್ ಮಾಡಿ. ಅವರು ಮಾಡತ್ತಾರಂತ ನಾನು ಮಾಡೋದು, ಇವ್ರು ಮಾಡತ್ತಾರಂತ ನಾನು ಮಾಡೋದು ಅಲ್ಲ. ಓಕೆ, ಮೈಕ್ರೋಸಾಫ್ಟ್ದವರು ಸಾಫ್ಟ್ವೇರ್ ಮಾಡ್ತಾರಂತ ನಾವು ಮಾಡೋದಲ್ಲ. ನಮಗೆ ಅದರಾಗ ಸರ್ ನಿಜವಾಗ್ಲೂ ಒಂದು ಸರ್ ಕೌಶಲ್ಯ ಇದೆ, ಅದನ್ನು ನಾವು ಮಾಡೋದು. ಗೂಗಲ್ ನೋಡಿ, ಗೂಗಲ್ ಇವತ್ತು ಇಡೀ ದೇಶದ ಅತಿ ದೊಡ್ಡ ಸರ್ಚ್ ಎಂಜಿನ್. ಜಗತ್ತಿನ ಯಾವ ಲೈಬ್ರರಿಯಲ್ಲೂ ಸಿಗಲಾರದೆ ಇರುವಂಥ ಮಾಹಿತಿಗಳು ಸರ್ ಗೂಗಲ್ದಾಗ ಸಿಗ್ತವೆ. ಅಷ್ಟು ಜಲ್ದಿ ಅಷ್ಟು ಅಪ್ಡೇಟೆಡ್ ಆದಂಥ ಮಾಹಿತಿಗಳು ಸಿಗ್ತವೆ. ಜನರು ಪ್ರಾಬ್ಲಮ್ ಸಾಲ್ವ್ ಮಾಡಿರೋ. ಗೂಗಲ್ದವ್ರು ಎನಾಲಿಟಿಕ್ಸ್ ಮಾಡಿದ್ದಾರೆ, ಗೂಗಲ್ ಬ್ಲಾಗ್ ಮಾಡಿದ್ದಾರೆ, ಗೂಗಲ್ ಮೀಟ್ ಮಾಡಿದ್ದಾರೆ, ಗೂಗಲ್ ಕ್ಲೌಡ್ ಮಾಡಿದ್ದಾರೆ, ಗೂಗಲ್ ಲೆನ್ಸ್ ಮಾಡಿದ್ದಾರೆ, ಗೂಗಲ್ ನ್ಯೂಸ್ ಮಾಡಿದ್ದಾರೆ, ಗೂಗಲ್ ಡ್ರೈವ್ ಮಾಡಿದ್ದಾರೆ, ಗೂಗಲ್ ಪ್ರಾಡಕ್ಟ್ಸ್ ಮಾಡಿದ್ದಾರೆ, ಗೂಗಲ್ ನ್ಯೂಸ್ ಮಾಡಿದ್ದಾರೆ, ಗೂಗಲ್ ವರ್ಕ್ ಸ್ಪೇಸ್ ಮಾಡಿದ್ದಾರೆ. ಹೇಳೋಕ್ಕಾಗೋದಿಲ್ಲ ನಾವು ಅಷ್ಟು. ಯಾಕೆ? ಥಿಂಕ್ ಮಾಡಿದ್ರು. ಜನರಿಗೆ ಏನು ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ನಾವು ಯಾವ ರೀತಿ ಪರಿಹಾರ ಮಾಡಬೇಕು, ಜನರ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಂಥ ಸೊಲ್ಯೂಷನ್ ಓರಿಯೆಂಟೆಡ್ ಆದಂಥ ಮೈಂಡ್ ನಿಮ್ದಿತ್ತಂದರೆ ನೀವು ಬಿಲೇನಿಯರ್ ಆಗ್ತೀರಿ ಸರ್. ಬಿಲೇನಿಯರ್ ಆಗ್ತೀರಿ. ಇನ್ನೊಬ್ಬರನ್ನ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ ಅಂದರೆ ಸರ್ ಆಗೋದಿಲ್ಲ. ಕಾಪಿ ಪೇಸ್ಟ್ ಮಾಡಿದವ್ರು ಕಾಪಿ ಪೇಸ್ಟನ್ನೇ. ಓಕೆ, ಅದಕ್ಕೆ ಕ್ರಿಯೇಟಿವಿಟಿಗೆ ಭಾಳ ವ್ಯಾಲ್ಯೂ ಇದೆ. ಇವತ್ತಿಗೂ ಗೂಗಲ್ ಹಿಂದೆ ಹಾಕ್ಸೋಕ್ಕೆ ಯಾರಿಗೂ ಆಗಿಲ್ಲ. ಇವತ್ತಿಗೂ ಮೈಕ್ರೋಸಾಫ್ಟ್ ಬೀಟ್ ಮಾಡೋಕ್ಕೆ ಯಾರಿಗೂ ಆಗಿಲ್ಲ. ಇವತ್ತಿಗೂ ಯೂಟ್ಯೂಬ್ ಬ್ರೇಕ್ ಮಾಡೋಕ್ಕೆ ಯಾರಿಗೂ ಆಗಿಲ್ಲ. ಬಿಕಾಸ್ ದೇ ಡಿಸ್ರಪ್ಟ್ ದ ಮಾರ್ಕೆಟ್. ಬಿಕಾಸ್ ಎವ್ರಿ ಡೇ ದೇ ಆರ್ ಥಿಂಕಿಂಗ್ ಆ್ಯಂಡ್ ದೇ ಆರ್ ಗ್ರೋಯಿಂಗ್. ಥಿಂಕಿಂಗ್ ಆ್ಯಂಡ್ ಗ್ರೋಯಿಂಗ್. ಭಾಳ ಜನ ನಮ್ಮನ್ನು ಕಾಪಿ ಮಾಡ್ತಿರ್ತಾರೆ. ಅವ್ರು ಕಾಪಿ ಮಾಡಿ ನಮ್ಮಂಗೆ ಆಗ್ಕೊಡಕ್ಕೆ ನಾವು ಮತ್ತೆ 10 ಹೆಜ್ಜೆ ಮುಂದೆ ಹೋಗಿರ್ತೀವಿ. ಹೀಗಾಗಿ ಅವ್ರು ಹಿಂದೆ ಉಳಿತಾರೆ. ಓಕೆ, ಸೊ ಯಾವತ್ತೂ ಹಂಗಿರ್ಬೇಕು ಸರ್. ನಮ್ಮದನ್ನು ಜನ ಕಾಪಿ ಮಾಡ್ಬೇಕು, ನಾವು ಇನ್ನೊಬ್ಬರದನ್ನು ಕಾಪಿ ಮಾಡಬಾರ್ದು ಯಾವಾಗಿದ್ರು. ಓಕೆ, ಸೊ ಅದಕ್ಕಾಗಿ ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅನ್ನುವಂಥ ಪುಸ್ತಕ ಭಾಳ ಅದ್ಭುತವಾಗಿದೆ. ನಿಮಗೆ ಸಾಧ್ಯ ಆದರೆ ಆ ಪುಸ್ತಕವನ್ನು ಓದ್ರಿ. ಓಕೆ, ಸೊ ಇನ್ನು